ನೋಡಿ, ನನ್ನ ಹೆಸರು ಚಿದಂಬರ ಅಂತೇಳಿ. ನಾನಿವತ್ತು ಆಗುಂಬೆಯಿಂದ ಒಂದು 6 ಕಿಲೋಮೀಟರ್ ಆಗಷ್ಟು ಒಳಗಡೆ ಬಂದಿದ್ದೀನಿ, ಮಲಂದೂರು ಅಂತೇಳಿ. ಅಲ್ಲಿ ವನದುರ್ಗ ಪರಮೇಶ್ವರಿ ಅಂತೇಳಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನ ಒಂದು ನೋಡ್ಕೊಂಡು ಹಾಗೆ ಒಂದು ಇದು ಮಾಡ್ಕೊಂಡು ಬರೋಣ ಅಂತ ಬಂದಿದ್ದೀನಿ. ಇದೆಲ್ಲ ದೇವಸ್ಥಾನ ನೋಡಿದ್ದೀನಿ, ತುಂಬ ಖುಷಿ ಆಯಿತು. ಇಡೀ ಕಾಡು ಮಧ್ಯದಲ್ಲಿ ಒಂದು ದೇವಸ್ಥಾನ ಇದೆ. ಮತ್ತು ಈ ಊರಿಗೆ ಒಳ್ಳೆ ಒಂದು ಕಾರಣಿಕ ಅಂತ ಹೇಳಿದ್ರೆ ಇದು ವನದುರ್ಗ ಪರಮೇಶ್ವರಿ. ಹಾಗಾಗಿ ಇದೊಂದು ದೇವಸ್ಥಾನಕ್ಕೆ ಬಂದಿದ್ದೀನಿ. ಬಂದವನಿಗೆ ಅದರ ಪಕ್ಕದಲ್ಲಿ ನಾನು ಇವತ್ತು ಸಣ್ಣ ಒಂದು ಬಲಿಗೆ ಮರ ಅಂತ ನೋಡಿದೆ. ಬಲಿಗೆ ಅಂತ ಟಿಂಬರ್, ಒಳ್ಳೆ ಟಿಂಬರ್ ಬರುವಂಥದ್ದು ನೋಡಿ. ಇದೇ ಬಲಿಗೆ ಮರ ಅಂತೇಳಿ, ಇದು ದೊಡ್ಡ ಮರ. ಇದರದ್ದು ಸೀಡ್ಸ್ ಆಗೋ ಟೈಮ್ ಈಗ ಜೂನ್ 15-20 ನಂತರ ಜುಲೈ ಒಳಗೆ ಸಿಗುತ್ತೆ ನೋಡಿ. ಇದೇ ಶೀಟ್ಸ್, ಬಲಿಗಿದ್ದು ಶೀಟ್ಸ್ ಆಯ್ತಾ. ಇದು ಜರ್ಮಿನೇಷನ್ ಆಗೋದು ನೋಡಿ, ಬಿದ್ದು 1 ವಾರದೊಳಗೆ ಆಗ್ಬಿಡುತ್ತೆ. ಇದು ಬೇರೆ ಅದರದ್ದು. ಇದರಲ್ಲಿ ನೋಡಿ, ಇಲ್ಲಿ ಬರೋದು. ಇದು ಡೈರೆಕ್ಟ್ ಹೀಗೆ ಬ್ಯಾಗ್ ಹಾಕಿ ಇಷ್ಟಕ್ಕೆ ಇಟ್ಬಿಟ್ರೆ ಸಾಕು. ಬ್ಯಾಗಲ್ಲಿ ಇಡುವಾಗ ಕೂಡ ನೀವು ಪೂರ್ತಿ ಇಡಬೇಕಂತ ಏನಿಲ್ಲ ನೋಡಿ. ಈ ಥರ ಇಷ್ಟು ಮಣ್ಣು ಹಾಕಿಬಿಡೋದು, ಇದು ಮೇಲ್ಗಡೆ ಇಡೋದು. ಹಾಗಾಗಿ ಇಲ್ಲಿ ನೋಡಿ, ಇಲ್ಲಿ ಜರ್ಮಿನೇಷನ್ ಆಗ್ತಾ ಇದೆ. ಇದು ಅದರದ್ದು ಬೇರು, ಕಂಪ್ಲೀಟ್ ಗಿಡ ಮಾಡ್ಬೋದು. ಇದು ಒಳ್ಳೆ ರೀತಿಯಲ್ಲಿ ಗಿಡ ಮಾಡ್ಬೋದು, ಒಳ್ಳೆ ಟಿಂಬರ್ ಇದು. ಹಾಗಾಗಿ ಇದನ್ನು ಸ್ವಲ್ಪ ಯಾರಾದರೂ ಆದಷ್ಟು ಬೆಳೆಸೋದು ಒಳ್ಳೆಯದು. ಮುಂಚೆ ಎಲ್ಲ ಫಾರೆಸ್ಟ್ನವರು ತುಂಬ ಇಂಟ್ರೆಸ್ಟ್ ಕೊಟ್ಟು ಬೆಳೆಸ್ತಾ ಇದ್ರು. ಇದು ಈಗ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಇದು ಸ್ವಲ್ಪ ಬೆಳೆಸಿದರೆ ಒಳ್ಳೆಯದು, ರೈತರಿಗೂ ಒಳ್ಳೆ ಮರನೇ ಇದು. ಬಲಿಗೆ ಅಂತೇಳಿ ಒಳ್ಳೆ ಮರ ಇದು, ಒಳ್ಳೆ ಮರ ಇದು. ಹಾಗಾಗಿ ಆದಷ್ಟು ನೋಡಿ ಇದನ್ನು ಸ್ವಲ್ಪ ಬೆಳೆಸೋಕ್ಕೆ ಒಂದು ಸ್ವಲ್ಪ ಪ್ರಯತ್ನ ಪಡಿ. ಓಕೆ ಸರ್, ನೋಡಿ. ಓಕೆ, ತುಂಬ ಥ್ಯಾಂಕ್ ಯು.